ಯೇಸುವಿಗೆ ಸ್ತೋತ್ರ. ಇಂದು 14 ಜುಲೈ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 9ನೇ ವಾಕ್ಯ. ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಾಕರವಾಗಿಯೂ ಇರುವ ಸ್ಥಿತಿಯಲ್ಲಿದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 24ರಿಂದ 30 ವಾಕ್ಯಗಳಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಕುರಿತಾಗಿರುವ 2ನೆಯ ಸಾಮ್ಯವನ್ನು ಹೇಳಿರುವುದಾಗಿ ನೋಡುತ್ತೇವೆ. ಈ ಒಂದು ಸಾಮ್ಯದಲ್ಲಿ ಒಬ್ಬನು ತನ್ನ ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದ್ದ. ಆದರೆ ಅವನ ವೈರಿಯು ಬಂದು ಒಳ್ಳೆಯ ಗೋಧಿ ಬೀಜದ ಮಧ್ಯದಲ್ಲಿ ಅಣಜಿಯನ್ನು ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿಯು ಸಹ ಬೆಳೆದು ನಿಂತಿತು. ಯಜಮಾನನ ಆಳುಗಳು ಯಜಮಾನನಿಗೆ, ನಾವು ಅಣಜಿಯನ್ನು ಆರಿಸಿ ತೆಗೆಯೋಣವೇ ಎಂದು ಕೇಳಲು, ಯಜಮಾನನು, ಈಗ ಬೇಡ, ಹಣಜಿಯನ್ನು ಆರಿಸಿ ಕೀಳುವಾಗ ಅದರೊಂದಿಗೆ ಗೋಧಿಯನ್ನು ಕಿತ್ತೀರಿ. ಸುಗ್ಗಿಕಾಲದ ತನಕ 2 ಬೆಳೆಯಲಿ. ಕೊಯ್ಯುವಾಗ ನಾನು ಕೊಯ್ಯುವವರಿಗೆ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆಕಟ್ಟಿ ಹಾಕಿ, ನಂತರ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು. ಯೇಸು ಸ್ವಾಮಿಯು ಈ ಒಂದು ಸಾಮ್ಯವನ್ನು ಹೇಳುವುದರ ಮೂಲಕ ಒಂದು ವಿಶೇಷವಾದ ವಿಷಯವನ್ನು ಪ್ರಸ್ತಾಪಿಸುವವರಾಗಿದ್ದಾರೆ. ಆ ವಿಷಯವು ಏನೆಂದರೆ, ತನ್ನ 2ನೆಯ ಬರೋಣದ ತನಕ ಕ್ರೈಸ್ತತ್ವದಲ್ಲಿ ನಿಜವಾದ ಕ್ರೈಸ್ತರು ಹಾಗೂ ವೇಷಧಾರಿಗಳಾದ ಕ್ರೈಸ್ತರು ಒಟ್ಟಿಗೆ ಇರುತ್ತಾರೆ ಎಂಬುದಾಗಿದೆ. ಇವರಲ್ಲಿ ನಿಜವಾದ ಕ್ರೈಸ್ತರು ಹಾಗೂ ವೇಷಧಾರಿಗಳಾದ ಕ್ರೈಸ್ತರು ಯಾರೆಂಬುದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಕನ್ನಡದಲ್ಲಿ ಒಂದು ಗಾದೆಯ ಮಾತು ಇಂತಿದೆ: ದೂರದ ಶತ್ರುವನ್ನು ಕಂಡುಹಿಡಿಯುವುದು ಸುಲಭ, ಹತ್ತಿರದ ಶತ್ರುವನ್ನು ಗುರುತಿಸುವುದು ಕಷ್ಟ. ಇಲ್ಲಿ ಇಬ್ರಿಯ ಗ್ರಂಥಕರ್ತವು ಅತ್ಯಂತ ಕಠಿಣವಾದ ಎಚ್ಚರಿಕೆಯ ಸಂದೇಶಗಳನ್ನು ಯಹೂದ ಕ್ರೈಸ್ತರಿಗೆ ಉದುವಾಗಿ ಕೊಟ್ಟ ನಂತರ ನಂಬಿಗಸ್ತಿಕೆಯಿಂದ ದೇವರನ್ನು ಆರಾಧಿಸುತ್ತಿರುವ ಜನರನ್ನು ಉದ್ದೇಶಿಸಿ 9ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಈ ರೀತಿಯಾಗಿ ಮಾತಾಡಿದರು ಪ್ರಿಯರೇ. ಪ್ರಿಯರೇ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಅಗಾಪಿಟೈ, ಅಂದರೆ ದೇವರಿಂದ ಪ್ರೀತಿಸಲ್ಪಟ್ಟವರೇ. ಇಬ್ರಿಯ ಗ್ರಂಥಕರ್ತವು ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಾಕ್ಯದಿಂದ 6ನೇ ಅಧ್ಯಾಯದ 8ನೇ ವಾಕ್ಯದವರೆಗೆ ವೇಷಧಾರಿಗಳಾದ ಯಹೂದ ಕ್ರೈಸ್ತರಿಗೆ ಕಠಿಣವಾದ ಎಚ್ಚರಿಕೆಯ ಸಂದೇಶವನ್ನು ನೀಡಿದ ತರುವಾಯ ದೇವರಿಂದ ಪ್ರೀತಿಸಲ್ಪಟ್ಟ ದೇವಜನರಿಗೆ ಪ್ರಬೋಧಿಸಿರುವಂಥದ್ದು, ನೀವು ಕ್ರಿಸ್ತನ ಜ್ಞಾನ ಪ್ರಕಾಶದಲ್ಲಿ ಸೇರಿದ ನಂತರ ಮರಳಿ ಕೂಸಿನಂತಾಗದೆ ಆಧ್ಯಾತ್ಮಿಕವಾಗಿ ಬೆಳೆದು ಪರಿಪೂರ್ಣ ದೇವರ ನೀತಿವಂತಿಕೆಯಲ್ಲಿ ನಿಂತವರಾಗಿದ್ದಿರೆಂದು ನಾನು ದೃಢವಾಗಿ ನಂಬಿದ್ದೇನೆ. ಪ್ರೀತಿಯ ದೇವಜನರೇ, ನಾವು ಹೊಂದಿಕೊಂಡಿರುವ ರಕ್ಷಣೆಯಲ್ಲಿ ದೃಢವಾಗಿ ನಿಂತಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.